ಓ ಡಿಂಪಕ್ಕ ಗೊತ್ತಾಯ್ತೆ. ಹೇಳ್ತೀನಿ. ನಾನು ಮನೆ ಹತ್ರನೇ ಹೋಗಿ ಹೇಳೋಣ ಅನ್ಕೊಂಡೆ. ಯಾಕೆ ಸುಮ್ಮನೆ ಮನೆ ಹತ್ರ ಹೋಗಿ ಹೇಳೋದು ಅಂತ ಸುಮ್ಮನಾಗಿದ್ದೆ, ಹೇಳಿರ್ಲಿಲ್ಲ. ಇವಾಗ ಗೊತ್ತಾಯ್ತೆ, ಹೇಳ್ತೀನಿ. ಮಗಳ ಮಂತಕ್ಕೆ ಗೊತ್ತಾಯ್ತೆ, ಅದಕ್ಕೆ ಹೇಳ್ತೀನಿ. ನಿನ್ನ ಮಗಳು ಹಿಂಗೆ ಮಾಡ್ಬೋದೆ, ನಿನ್ನ ಬುದ್ಧಿ ನಿನ್ಗಿಬ್ರು ಮಕ್ಳಿಗೂ ಇಲ್ಲ ಅಂತ ಹೇಳ್ತೀನಿ. ನಿನ್ನ ಮಗಳ ಮನೆ ಹತ್ರ ಹೋಗ್ತಾ ಇದೀಯ ಡಿಂಪಕ್ಕ? ಮಕ್ಕ ಬೇರೆ ಯಾಕೆ ಹೇಳ್ ಕಳಿಸಿತ್ತ, ಅದಕ್ಕೆ ಸ್ವಲ್ಪ ಕೆಲಸ ಇತ್ತು, ಹೋಗಿ ಬರೋಣ ಅಂತ ಹೋಗ್ತಾ ಇದ್ದಮ್ಮ. ಅಲ್ಲ ನೋಡು, ನೀವು ನಮ್ಮ ಅಂಗಡಿಗೆಲ್ಲ ದುಡ್ಕೊಂಬತ್ಕೆ ನೀವು ಇವತ್ತು ಮನೆ ಕಟ್ಕೊಂಡು ನೀವಿಬ್ರು ಮಕ್ಳು ಮದುವೆ ಮಾಡಿ ಎಷ್ಟು ನಮ್ಮ ಅಂಗಡಿ ಇರೋದಕ್ಕೆ ನೀವು ಸ್ವಲ್ಪ ಮುಂದೆ ಬಂದಿದ್ದೀರ. ನಮ್ಮ ಅಂಗಡಿಯಿಂದ ತಾನೇ ನೀವು ಮುಂದೆ ಬಂದಿರೋದು ಒಂದೇಟು. ನಮ್ಮ ಅದರಿಂದಲೇ ಒಂದು ತನ್ನ ತಿಂದಿದ್ದೀವಿ, ನೆನೆಸ್ಕೊಂತೀವಿ ಇವತ್ತು. ಹ್ಞೂನಮ್ಮ, ಅದರಿಂದಲೇ ನಾವಂತೂ ತನ್ನ ತಿಂದಿರೋದು, ಅದರಿಂದಲೇ ಕಣಮ್ಮ ಮುಂದೆ ಬಂದಿರೋದು. ತಿಂದಿರೋದನ್ನ ತಿಂದಿದ್ದೀವಿ ಅಂತ ಹೇಳ್ಬೇಕು. ಅದರಿಂದ ನಮಗಂತೂ ತನ್ನ ಸಿಕ್ಕೈತೆ ಅಂದರೆ ಹ್ಞೂನಮ್ಮ, ನಿಮ್ಮ ಅಂಗಡಿ ಬರ್ತಾನೆ ನಾವು ಚೆನ್ನಾಗಿ ದುಡ್ಕೊಂಡು ಮನೆ ಕಟ್ಕೊಂಡಿದ್ದು ಎಲ್ಲ ಮಾಡ್ಕೊಂಡ್ವಿ ಕಣಮ್ಮ. ಅಂದರೆ ನಾವು ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಕಣಮ್ಮ. ಬಂದಿದ್ದೀವಿ, ಕೆಲಸ ಮಾಡಿರೋದಕ್ಕೆ ನಮಗೆ ಸಂಬಳ ಕೊಟ್ಟಿದ್ದಾರೆ. ಎಲ್ಲ ನಮ್ಮದು ಶ್ರಮ ಐತೆ, ನಿಮ್ಮದು ಇದೈತೆ ಕಣಮ್ಮ. ನಿಮ್ಮಿಂದಲೂ ಸಹಾಯ ಆಗೈತೆ ನಮಗೆ, ಎರಡು ಕಡೆಯಿಂದಲೂ ಆಗೈತೆ. ನೋಡು, ಇವಳು ಪ್ರೇಮ ಎಷ್ಟು ಇದನ್ನು ಮಾಡ್ತಾಳೆ ನಿನ್ನ ಮಗಳು. ಅವಳು ಹಂಗೆ ಪ್ರೀತಿ ಎಲ್ಲ ಮದುವೆ ಸಟ್ಟಾದ್ಮೇಲೆ ಬೇಡ ಅಂತಂದ್ಲು. ಎಲ್ಲನ ಹಿಂಗೆ ಮಾಡ್ತಾ ಇದ್ದಾರೆ. ನಿನಗೂ ಗೊತ್ತಿರೋ ಅಂಥ ವಿಚಾರನೇ, ಎಲ್ಲ ಗೊತ್ತಿರುತ್ತೆ ಹೇಳಿ, ಮಕ್ಕಳೆಲ್ಲ ಹೇಳಿರ್ತಾರೆ. ಅಮ್ಮ ಏನೋ ಮಾಡ್ಕೇಳ್ರಿ ಅಂತ ಹೇಳ್ತೀನಿ ನಾನು. ಆಲೇನೆ ಯಾತು ಯಾರು ಸುದ್ಗೂ ಹೋಗಲ್ಲ ಕಡಮ್ಮ, ನಾನು ಯಾತು ನನಗೆ ಆಲೇನೆ ಆಗಲ್ಲ. ನಮ್ಗೆ ಒಟ್ಟು ಸೆನಕ್ಕಿಲ್ಲ ಅವಾಗ. ನೋಡವಾಗ ಬೆನ್ನು ಮಾಡ್ತಾ ಬರೋದು, ಭಾಳ ಅವಾಗ ಒಂಥರ ನೋವು ತಿಂದು ನಾನು ಇವಾಗ ಎಲ್ಲೂ ಹೋಗಲ್ಲ ಕಡಮ್ಮ. ಸ್ಯಾನೆ ಯಾತು ಯಾರು ಸುದ್ದಿನೂ ಮಾತಾಡಕ್ಕೆ ಹೋಗಲ್ಲ, ಎಲ್ಲೂ ಹೋಗಲ್ಲ ಕಣಮ್ಮ. ಯಾತು ಮಾತಾಡಲ್ಲ ಕಣಮ್ಮ ನಾನು. ಇಷ್ಟ ನಿನ್ನ ಮಗಳಿಗೆ ಬುದ್ಧಿ ಹೇಳು, ಹೇಳಿ ಹಿಂಗೆಲ್ಲ ಮಾಡಬೇಡ ಕಣಮ್ಮ ಅಂತೇಳಿ ಸ್ವಲ್ಪ ಬುದ್ಧಿ ಹೇಳಿ ನಿನ್ನ ಮಗಳಿಗೆ. ಹೇಳ್ತೀನಮ್ಮ, ಹೇಳ್ತೀನಿ, ಹೇಳು. ನಾನೇನೋ ನಿಂತಾಗ ಹೇಳಿದ್ದೀನಿ. ಸುಮ್ಮನೆ ಯಾರ ತಾಗ ಅವ್ರ ತಾಗೆಲ್ಲ ಹೇಳೋದಕ್ಕಿನ್ನ ನಿಂತಾಗ ಹೇಳಿದ್ರೆ ವಾಸಿ ಅಂತ ನಾನು ಅದಕ್ಕೆ ನಿನ್ನ ಹತ್ರ ಹೇಳಿರೋದು. ಆಯ್ತು ಹೇಳಮ್ಮ, ಹೇಳ್ತೀನಿ. ಸುಮ್ಮನೆ ಜಗಳ ಕಣಮ್ಮ, ಅದರಿಂದಲೇ ಒಂದು ತನ್ನ ತಿಂದಿದ್ದೀವಿ ಅಂತ ಹೇಳಿದ್ರೆ ಆಯ್ತಾ ಅಷ್ಟೇ. ಯಾಕೆ ಸುಮ್ಮನೆ ಈಗ ಹಂಗೆ ಹಿಂಗೆ ಅಂತೇಳಿ ಮಾತಾಡೋದಕ್ಕಿನ್ನ ನಮ್ಮ ಅಂಗಡಿಗೆ ಬಂದು ನೀವು ಚೆನ್ನಾಗಿ ಉದ್ದಮೂ ನಮ್ಮ ಆದ್ವಿ, ನಾವು ಕೆಲಸ ಮಾಡೀವಿ ಆದ್ವಿ ಅಂತ ಹಿಂಗೆ ಒಳ್ಳೆ ಮತ್ತು ನಂಗೆ ಮಾತಾಡಿ ಕಳಿಸ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಕೆಲಸ ಮಾಡಿದ್ದೀವಿ, ನೀನೇನು ಪುಕ್ಸಟ್ಟೆ ಕೊಟ್ಟಿಲ್ಲ, ಹಿಂಗೆ ಹಿಂಗೆ ಅಂತ ಹೇಳೋದ್ರೆ ಜಗಳ ಮಾಡ್ಕೊಂಬಕ್ಕಾಗುತ್ತಾ? ಇಲ್ಲ, ಏನಾನ ಮಾಡ್ಕೊಂಬ್ಲ. ಏನಮ್ಮ ಏನೋ ಹೇಳ್ತಾ ಇದ್ಲ ಚೈತ್ರಕ್ಕ? ಯಾಕೆ ತಮ್ಮ ನಿಂದೆ ನಿಮ್ಮ ಮಗಳು ಮದುವೆ ಕ್ಯಾನ್ಸಲ್ ಮಾಡಿಸಿದ್ರು. ಇವ್ರು ನೋಡಿದ್ರೆ ನಮ್ಮ ಅಮ್ಮಿಗೂ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ನಿನ್ನ ಮಗಳಿಬ್ರು ಮಕ್ಕಳು, ನಿಮ್ಮಿಬ್ರು ಮಕ್ಕಳು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳು. ನೋಡು, ನಮ್ಮ ಅಂಗಡಿಗೆ ನೀವು ಕೆಲಸ ಮಾಡ್ತಿದ್ರಿ, ನಮ್ಮ ಅಂಗಡಿಗೆ ನೀವು ಕೆಲಸ ಮಾಡ್ಕೊಂಡು ಮುಂದುವರೆದಿದ್ದು, ನಮ್ಮ ಅಂಗಡಿಗೆಲ್ಲ ಉಂಡು ತಿಂದು ನಮ್ಮ ಅಂಗಡಿಗೆ ನೀವು ಎಲ್ಲ ಮುಂದಕ್ಕೆ ಬಂದಿದ್ದು ಅಂತಂದ್ರೆ ಕಣಮ್ಮ. ಅದರಿಂದ ಒಂದು ತನ್ನ ತಿಂದಿದ್ದೀವಿ, ತಿಂದಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಅಂದೆ. ಇನ್ನೇನು ಮಾಡೋಣ? ಅವಳ ಹತ್ರ ಮಾತಾಡೋಕೆ ಹೋದ್ರೆ ಜಗಳಗಳು ಯಾಕೆ ಸುಮ್ಮನೆ ಕಣಮ್ಮ ಮಾಡಿದ್ದೀವಿ ಅಂತ ಅಂದೆ. ಇನ್ನೇನು ಮಾಡೋದು ಹೇಳು? ಒಂದಿಟ್ಟು ಮುಂದೆ ಬಂದ್ರಿ ಅಂತಂದರೆ ನಮ್ಮ ಕೈಲಿ ಆಗಲ್ಲ, ಇವಾಗ ಮಾಡೋಕ್ಕಾಗಲ್ಲ ಅಂತ ಕೆಲಸ ಬಿಟ್ವಿ. ಮನೆ ಕಟ್ಕೊಂಡು ಏನೋ ನಾನು ನಮ್ಮ ಅಪ್ಪ ವಾದ ತಗೊಂಡಿದ್ದೀವಲ್ಲ, ಒಂದು ದಿವಸ ತೆಂಗಿಡ ನಾವು ಇಕ್ಕೋಣ ಹಂಗತ್ತ. ಇನ್ನೇನು ಮಾಡೋದು? ನಿಮ್ಮದೇ ಗೈದಿವತ್ತು. ಸುಮ್ಮನೆ ಯಾಕೆ ಓಟು ತಲೆ ಕೆಡಿಸ್ಕೊಂಡು ಟೆನ್ಷನ್ ಯಾಕೆ ಅಂತ ನಾವು ಯಾತು ಮಾತಾಡಕ್ಕೆ ಹೋಲ್ಕಣಮ್ಮ. ನೀವು ಯಾತು ಮಾತಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಬೈಲಿ. ನಮ್ಮ ಅತ್ತೆ ಚಂದ್ರ ತಾತನ ಕರ್ಸೈತೆ, ಚಂದ್ರ ತಾತನ ಹತ್ರ ಮಾತಾಡ್ತೈತೆ, ಅದೇನು ಹೇಳ್ತೈತೆ ನೋಡ. ನಾನು ನಿಂತ್ಕೊಂಡವ್ರೆ, ನಾನು ಲಸ್ಮಕ್ಕ ಐತಾ ಇಲ್ವೋ ಅಂತ ಬಂದು ಯಾಕೆ ಕರೀತಾ, ಅದಕ್ಕೆ ನಾನು ಬಂದೋಕೆ ಅನ್ಸುತ್ತೆ ಮಾತಾಡೋಕ್ಕೆ. ಬಾಡಿಂಪ ಮಮತ ಕರ್ದೈತಿ. ನಮ್ಮ ಅಮ್ಮ ಇನ್ನು ನಮ್ಮಪ್ಪ ಯಾತು ಮಾತಾಡಕ್ಕೆ ಹೋಗಲ್ಲ, ಯಾರು ಸುದ್ಗೂ ಹೋಗಲ್ಲ. ಇವಾಗ ಅವ್ರ ಪಾಡಿಗೆ ಅವರು ಇದ್ದಾರೆ. ನಾನು ಅದಕ್ಕೆಗಳಮ್ಮ, ನಮಗೆ ಒಟ್ಟು ಸೆನಕ್ಕಿಲ್ಲ. ನಾವು ಅದಕ್ಕೆ ಯಾರು ಸುದ್ದಿ ಕಟ್ಕೊಂಡು ಏನಾಗೋದು ಏನೈತೆ ಅಂತ ನಾವು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ, ಯಾರಿಗೂ ಯಾತು ಹೇಳಲ್ಲ ಕಣಮ್ಮ ಅಂತ ಹೇಳಿ ನಾನು ಹಂಗೆ ಹೇಳಿದ್ದು. ನಾವು ಯಾರಿಗೂ ಯಾತು ಹೇಳಲ್ಲ ಕಣಮ್ಮ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ಅಂದೆ ನಾನು. ಹೇಳು ಚಂದ್ರಣ್ಣ, ನಾವೆಂದಾನ ನಾನಾಗಲಿ ನನ್ನ ಸೊಸೆ ಆಗಲಿ ಅಂತ ಮಾಡಿದ್ದೀವಿ? ಯಾಕೆ ಹಿಂಗೆ ಮಾತಾಡ್ಬೇಕಣ್ಣ? ನಾನು ಇಲ್ಲ ಪಂಚಾಯತಿಗೆ ಹಾಕ್ಬೇಕು ಅಂತಂದೆ, ಗೌಡ್ರು ಬೇಡ ಕಣಮ್ಮ, ಬೇಡ, ಸಂಬಂಧ ಮಗಳು ಬೇರೆ ಕೊಟ್ಟಿರೋದು, ಯಾಕೆ ಓಟು ಪಂಚಾಯತಿ ಗಿಂಚಾಯ್ತಿ ಎಲ್ಲನ ಏನು ಬೇಡ, ಸುಮ್ಮನಿಲ್ಲ ಮಕ್ಕ. ಒಂದೊಂದೊಂದೊಂದು ಅವ್ರ ಪಾಪಕ್ಕೆ ಅವ್ರು ಬೀಳ್ತಾರೆ ಅಂತ ಅಂದರು. ಅವರು ಒಂದು ಮಾತು ಹೇಳಿರು, ಇಲ್ಲೋಡ ನಮಗೆ ಕೆಟ್ಟವ್ರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ಬೇಕು. ನಮಗೆ ಕೆಟ್ಟದ್ದು ಬಯಸಿರು, ನಾವು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಬಯಸ್ಬೇಕು. ಸುಮ್ಮನಿದ್ದು ಬಿಡು, ಒಂದ್ರ ಒಮ್ಲೆ ನಿನ್ನ ಸಸಿ ಮುಂದೆ ಒಳ್ಳೇದಾಗುತ್ತೆ, ನಿಮ್ಮ ಮೊಮ್ಮಕ್ಳಿಗೆ ಒಳ್ಳೇದಾಗುತ್ತೆ, ಸುಮ್ಮನಿದ್ದು ಬಿಡು ಅಂತ ಅಂದರು ಗೌಡ್ರು. ಮಾತಾಡಬಾರ್ದು, ನಾನೆಲ್ಲ ಹೇಳ್ತೀನಿ ಸುಮ್ಮನಿರಮ್ಮ. ಚೈತ್ರಮ್ಮಗೆ ಬುದ್ಧಿ ಬೇಡ್ವಿ, ಯಾಕೆ ಹಿಂಗೆ ಮಾತಾಡೋದು? ಮುಂದಾಗಲೇ ಹೇಳಿದ್ರೆ ನಾನು ಸರಿಯಾಗಿ ಹೇಳ್ತಿದ್ದೆ, ಋತಮ್ಗೂ ಚೈತ್ರಮ್ಗೂ. ಯಾಕೆ ಹಿಂಗೆ ಮಾತಾಡಬೇಕು? ಅಯ್ಯೋ, ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಒಳ್ಳೇದು ಮಾಡಿದರೆ ಹೊರ್ತನು ಯಾವತ್ತೇನು ನೀವೇನೇನು ಕೆಟ್ಟದ್ದು ಮಾಡಿಲ್ಲ ಕಣಮ್ಮ. ಹಿಂಗೆಲ್ಲ ಮಾತಾಡಬಾರ್ದು ಒಬ್ರ ಬಗ್ಗೆ. ನಾನೆಲ್ಲ ಹೇಳ್ತೀನಿ. ಈಗ ನಿನ್ನ ಅಂತಾರೆ ಅಂದರೆ ಬೇರೆ ಯಾರನ್ನ ಆಗಿದ್ರು ಬಿಡಪ್ಪ ಅನ್ಬೋದಾಯ್ತು, ಮೂರನೇ ಅವ್ರನ್ನ. ಅಲ್ಲ, ನಿಮ್ಮನ್ನ ಅಂತಾರೆ ಅಂತಂದರೆ ಅದು ಸರಿಯಾಗಲ್ಲ ಬಿಡು. ನಾನೆಲ್ಲ ಹೇಳ್ತೀನಿ ಬಿಡು, ಸರಿಯಮ್ಮ ಅಂತ ಹೋದಾಗ. ಅಪ್ಪ ನಮ್ಮ ಪ್ರೇಮ
ಯಾರ ತಂಟಿಗೂ ಹೋಗಲ್ಲ. ಅಂಥವೆಲ್ಲ ಹೇಳೋದೇ ಇಲ್ಲ. ಇನ್ನು ಹೋಗಿ ಪ್ರೀತಿ ಮಗುಗೆ ಮದುವೆ ಆಗಪ್ಪ ಅಂತ ಹೇಳಿ ಕೈಯಾಗ 2 ಹುಡುಗ್ರ ಇದ್ದಾವೆ. ಚಂದ್ರಣ್ಣಯ್ಯ, ನಾನು ಅದಕ್ಕೆ ನಿನ್ನ ಕರ್ದು ಹೇಳೋಣ ಅಂತ ಸುಮ್ಮನಾಗಿದ್ದು. ಯಾಕೆ ಸುಮ್ಮ ಕೈದಾಳೆ, ನ್ಯಾಯ ಪಂಚಾಯತಿಗೆ ಹಾಕ್ತೀನಿ ಅಂದಳು ಅಂತ ಹೇಳಿ ಅನ್ನಿಸ್ಬೋದು ಎಲ್ಲರಿಗೂ. ನಾನು ಅದಕ್ಕೆ ಏನೋ ಸಂಬಂಧ ಬೇಡ, ಇವೆಲ್ಲ ಸಂಬಂಧದಾಗ ಬೇಡ, ಏನೋ ಒಂದು ಮನಸ್ತಾಪಗಳು ಬರ್ತವೆ, ಇವೆಲ್ಲ ಬೇಡ, ದೊಡ್ಡದಾಗೋದು ಬೇಡ, ಸುಮ್ಮನೆ ಊರಿನ ಜನನ ಮುಂದೆ ಮರ್ಯಾದೆ ಹೋಗೋದು ಬೇಡ ಅಂತೇಳಿ ಸುಮ್ಮನಾಗಿದ್ದೀನಿ. ಇಲ್ಲ ಅಂದಿದ್ರೆ ಅದ್ರ ಕತೆ ಏನಾಗದ, ನಿಜವಾಗ್ಲೂ ನನಗೆ ಅದು ಏನಾಗುತ್ತೆ ಅಂಬೋದೇ ಗೊತ್ತಾಗ್ತಿರ್ಲಿಲ್ಲ. ಹಂಗಾಗ್ಬಿಡೋದು. ಸುಮ್ಮನೆ ಮಾತಾಡ್ತಾ ಇರ್ತಾತ. ನೀನು ಸ್ವಲ್ಪ ಹೇಳು ಅವ್ರಿಗೆ. ಹಂಗೆಲ್ಲ ಮಾತಾಡಬಾರ್ದು. ಹೆಂಗೆ ಹೇಳ್ತಾರೆ ಅಂದರೆ ಹಂಗೆ ಹೇಳ್ತಾರೆ, ಗೊತ್ತಾ ನಮಗೆ. ಮದುವೆ ಕ್ಯಾನ್ಸಲ್ ಆಗೋದಕ್ಕೆ ನಾವೇ ಕಾರಣ. ನಿಮ್ಮನ್ನು ಅನ್ಬಾರ್ದು ಕಣಮ್ಮ, ನಿಮ್ಮನ್ನು ಒಂದರ ಭಯ ಕೂಳು ಬೀಳ್ತವೆ. ನನಗೆ ಹೇಳಿದ್ಯಲ್ಲ ಬಿಡ್ಲಸ್ ಮಕ್ಕ, ನಾನು ನಿನ್ನ ನೋಡ್ಕೊಂತೀನಿ, ಹೇಳ್ತೀನಿ, ಸರಿಯಾಗಿ ಹೇಳ್ತೀನಿ. ಹೋಗಿ ಆ ಚೈತ್ರಮ್ಮ ಬುದ್ಧಿ ಬೇಡವೆ. ಅಯ್ಯೋ ದೇವ್ರಿಗೆ, ಯಾಕೆ ಹಿಂಗೆ ಮಾಡ್ಬೇಕು? ಈಗ ಸಿಕ್ಕಿದ್ಲು ಚಂದ್ರನೇ, ಚೈತ್ರ. ನೋಡು ಹಿಂಗೆ ಮಾಡ್ತಾರೆ ನಿಮ್ಮ ಮಕ್ಕಳು ಅಂತಂದ್ಲು. ನಮ್ಮ ಸರಿ ಬಿಡು ಹೇಳ್ತೀನಿ ಅಂತಂದೆ. ಮತ್ತೆ ನೀವು ನಮ್ಮ ಅಂಗಡಿಗೆ ದುಡ್ಕೊಂಡು ಚೆನ್ನಾಗಾಗಿದ್ರ? ದುಡ್ಕೊಂಡು ಚೆನ್ನಾಗಾಗಿದ್ದೀವಮ್ಮ ಅಂತ ತನ್ನ ತಿಂದಿದ್ದೀವಿ. ನಾನು ಪುಕ್ಸಟ್ಟೆ ಕೊಟ್ಟಿಲ್ಲ ಕಣೆ ಡಿಂಪಮ್ಮ. ಯಾರೇನು ನೀವು ಕೆಲಸ ಮಾಡಿದ್ರೆ ಗಂಡ ಹೆಂಡ್ತಿ ಇಬ್ರು ಯಾವ ಲೋಡ್ ಬರುತ್ತೆ ಅವಾಗ ಸರ್ವತ್ನ ಫೋನ್ ಮಾಡಿ ಇವಾಗ ಲೋಡ್ ಬರುತ್ತೆ ಅಂದರೆ ಹೋಗಿದ್ರ ಸರ್ವತ್ನಾಗ. ಈ ಎಷ್ಟು ನೀವು ಕಷ್ಟಪಟ್ಟಿದ್ದೀರಂತ ನಾನು ನೋಡಿದ್ದೀನಿ. ಯಾವಾಗ ಹಬ್ಬಗಳಾಗ ರಶ್ ಇದ್ದಾಗೆಲ್ಲ ರಶ್ ಅದೇ ಸಂಬಳಕ್ಕೆ ಮಾಡಿದ್ದೀರಾ, ಕಡಿಮೆ ಸಂಬಳದಿಂದಲೂ ಮಾಡಿದ್ದೀರಾ ನೀವು. ಅದು ಅವ್ರಿಗೆ ಹೇಳಲ್ಲ. ನೀವು ಹೋಗಿ ಈಗ ಚೆನ್ನಾಗಿ ಕೆಲಸ ಮಾಡಿ ಇದು ಮಾಡೋದಕ್ಕೆ ಅವ್ರ ಅಂಗಡಿನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದು. ನೀವು ಬದುಕು ಮಾಡಿರೋದು ಹೇಳಿಲ್ಲ, ಬರೀ ಸಂಬಳ ಕೊಟ್ಟಿರೋದು ಹೇಳ್ತಾರೆ. ಏನು ಪುಕ್ಸಟ್ಟೆ ಕೊಟ್ಟಿಲ್ಲ ಕಣೆ ಅವರೇನು, ಅದ್ಯಾಕೆ ಹಂಗೆ ಅನ್ಬೇಕು? ನೀನು ಬಿಡಮ್ಮ, ನನ್ನ ಹತ್ರ ಹೇಳಿದ್ಯಲ್ಲ ಸ್ಮಕ, ನಾನೆಲ್ಲ ಹೇಳ್ತೀನಿ, ನಾನೆಲ್ಲ ಮಾತಾಡ್ತೀನಿ, ನೀನು ಬೇಜಾರಾಗಬೇಡ. ಹಂಗಂದಿದ್ರೆ ನಾನು ಸರಿಯಾಗಿ ಹೇಳ್ತಿದ್ದಿ. ಚೈತ್ರಮ್ಮ ಬುದ್ಧಿ ಬೇಡವಿ ಇಂಥವೇ ಮಾಡೋದು. ಅಲ್ಲ, ನಮ್ಗೆ ಯಾಕೆ ಕೆಟ್ಟದ್ದಮ್ಮ ಮಾಡ್ತೀರಾ ನೀವು? ಇಲ್ಲೇದೆಲ್ಲ ತಕ್ಕ ನಮ್ಗೆ ಎಲ್ಲ ಒಳ್ಳೇದೇ ಮಾಡಿ ಇದ್ರೆ ಕೆಟ್ಟದ್ದು ಮಾಡ್ತೀರಿ. ಬುದ್ಧಿ ಐತೆ ಬನ್ನಿ, ಇಲ್ಲೇ ಬನ್ನಿ, ಚಂದ ಕೂಗ್ಳ್ತೀನಿ ತಡಿ ಹೋಗಿ. ಏನು ತಲೆ ಕೆಡಿಸ್ಕೊಬೇಡ, ಸುಮ್ಕಿರಮ್ಮ. ನ್ಯಾಯ ಪಂಚಾಯತಿನೇ ಮಾಡಿಸ್ಬೇಕು ಅಂತಿದ್ದೆ, ಅದೇ ಬೇಡ ಅಂತ ಸುಮ್ಮನಾಗಿದ್ದೀನಿ. ನ್ಯಾಯ ಮಾಡಿಸ್ಬೇಕು ಅಂಬೋದೇ ಇತ್ತು ನನಗೆ. ಬೇಡ, ಊರಾಗ ಯಾರನ ಏನಂತಾರೆ ಯಾಕತ್ತಂತ ಏನೋ ಒಂದು ಪ್ರಿಯ ಹಿಡಿದು ಸುಮ್ಮನಾಗಿದ್ದೀನಿ. ಗೌಡ್ರು ಬೇಡ ಕಮಲಸ್ ಮಕ್ಕ, ಬೇರೆದಾಗಿದ್ದರೆ ಬಿಡು ಅಂತಿದ್ದೆ. ಇದೊಂದು ವಿಚಾರದಾಗ ಮಾತ್ರ ನೀನು ಅರ್ಥ ಮಾಡ್ಕ್ಯಾ ಬೇಡ, ಸುಮ್ಮನಿರು, ನಿನ್ನ ಸಸಿಗೆ ಒಳ್ಳೇದಾಗುತ್ತೆ ಅಂತೇಳಿ ಸುಮ್ಮನಾಗಿದ್ದೀನಿ. ನಿಜವಾಗ್ಲೂ ತಾತ ಅಷ್ಟಿಷ್ಟು ಬೇಜಾರಾಗಿಲ್ಲ, ಮನಸ್ಸಿಗೆ ಸಿಟ್ಟುನು ಬಂದೈತೆ, ಭಾಳ ಬೇಜಾರನೂ ಆಗೈತೆ. ಅಷ್ಟು ನನಗೊಂಥರ ಹೇಳ್ಬಾರ್ದು ಬಿಡು. ಅದು ಯಾವ ಥರ ಅಂತ ಅಷ್ಟು ನಾನು ಕಂಟ್ರೋಲ್ ಮಾಡ್ಕೊಂಡು ನಾವಾಗತ್ತಿಗೆ ಸುಮ್ಕೆ ಇದೀವಿ ಗೊತ್ತೇ. ನಾವಾಗತ್ತಿಗೆ ಸುಮ್ಮನೆ ಇದ್ದು ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲ ಅಂದಿದ್ರೆ ಇನ್ನೊಬ್ರು ಯಾರಾದರೂ ಹಾಕಿದ್ರು ಸುಮ್ಮನೆ ಅಂತ ಇರ್ತಿರ್ಲಿಲ್ಲ. ನಾವೇ ಅಂದಿದ್ರೆ ಅವ್ರನ್ನ ಅವರು ಸುಮ್ಮನೆ ಇರ್ತಿರ್ಲಿಲ್ಲ. ಋತುನ ಎಷ್ಟು ರಾಮಾಯಣ ಮಾಡ್ಬಿಡೋಳು ಗೊತ್ತೇ. ಋತಮ್ಮ, ಅದು ಯಾಕೆ ಇತ್ತೀಚೆಗೆ ಇಂಥ ಬುದ್ಧಿ ಕಲಿತೋ ಏನೋ, ನನಗೂ ಒಟ್ಟು ಹಿಡ್ಸಲ್ಲ. ನಿಜವಾಗ್ಲೂ ಅವಳಿಂದಲೇ ಹಿಂಗೆಲ್ಲ ಆಗ್ತಿರೋದು. ಅವಳು ಬಂದು ಇಲ್ಲಿದ್ದು ಇಲ್ಲೆಲ್ಲ ಹಿಂಗೆ ಮಾಡೋ ಅಂಥದ್ದೇನು ನಮ್ಮನ್ನ ಅನ್ಬಾರ್ದು. ನಾವೇ ಯಾಕಣ ಮದುವೆ ಕ್ಯಾನ್ಸಲ್ ಮಾಡೋಣ ಹೇಳೋಣ, ಅದರಿಂದ ಏನೋ ಆದಾಯ ಬರಂಗೈತೆ ನಮಗೆ. ಇಲ್ಲ ಹೇಳಮ್ಮ, ಆದಾಯ ಇಲ್ಲ, ಅಷ್ಟಿಲ್ಲ, ಏನಿಲ್ಲ. ಅಲ್ಲ, ಅಷ್ಟಕ್ಕೂ ನೀವು ಯಾಕೆ ಮಾಡ್ತೀರಾ? ನಿಮ್ಮನ್ನು ಅಂದವ್ರಂದ್ರೆ ನನಗೂ ಬೋಲ್ಸಿಟ್ಟು ಬಂತು. ಹೋಗಿ ಸರಿಯಾಗಿ ಅಂದ್ಬಿಡ್ತೀನಿ, ಸರಿಯಾಗಿ ಬೈದು ಬಿಡ್ತೀನಿ. ಅಲ್ಲ, ನಿಮ್ಗೇನು ಮಾಡೋಕ್ಕೆ ಬದುಕಿಲ್ವೇ, ಇಂಥದ್ದು ಮಾಡ್ತಾ ಇದ್ದೀರಾ? ನಿಮ್ಗೇನೋ ಅನ್ಸುತ್ತಾ ಇಲ್ವೇ ಅಂತ ಕೇಳ್ತೀನಿ. ನೋಡೋದಲ್ಲ ವೀಕ್ಷಕರೇ, ನಾನು ಚಂದ್ರನಾಗೆ ಹೇಳ್ತಾ ಇದ್ದೀನಿ. ಚಂದ್ರನಾಗೆ ವಿಷಯ ಎಲ್ಲ ಗೊತ್ತಿರಲಿಲ್ಲ. ಹಿಂಗೆಲ್ಲ ಇವ್ರು ನಂಬ್ತಾ ಇದ್ದಾರೆ ಅಂತ ನಾನು ಅದಕ್ಕೆಲ್ಲ ಕರೆದು ಪ್ರತಿಯೊಂದು ಹೇಳ್ದೆ. ಅವಣ್ಣ ಅದಕ್ಕೆ ಸಿಟ್ಟು ಮಾಡ್ಕೊಳತ್ತಲ್ಲ, ನಿಮ್ಮನ್ನು ನಂಬ್ತಾರಲ್ಲ, ಇಲ್ಲೇದೆಲ್ಲ ತಕ್ಕ ನಮಗೆ ಒಳ್ಳೇದು ಮಾಡಿರೋದು ನೀನೇನೆ. ನಾವು ಹಿಂಗೆ ಒಳ್ಳೆ ದಾರಿಗೆ ಇವತ್ತು ಹಿಂಗೆ ಇದೀವಿ ಅಂತ ಅನ್ನೋದಕ್ಕೆ ಕಾರಣನೇ ನೀನು. ನೀನು ಯಾಕಮ್ಮ ಕೆಟ್ಟದ್ದು ಮಾಡ್ತೀಯ, ನಿನ್ನ ಯಾಕಮ್ಮ ಅಂದರು ಅಂತ ಅವಣ್ಣ ಬೇಜಾರಾಗ್ತೈತೆ. ಅದಕ್ಕೆ ನಾನು ನ್ಯಾಯ ಮಾಡ್ಸೋಣ ಅಂತಿದ್ದೆ. ನ್ಯಾಯ ಮಾಡಿಸ್ದಿಲ್ಲದ ಕಾರಣ ಒಂದೇ, ಬೇಡ ಮಗಳು ಮೊಮ್ಮಗಳು ಸುಮ್ಮನೆ ಯಾಕೆ ಈ ಥರ ಎಲ್ಲನ ಬೇಡ ಕಣಮ್ಮ ಅಂದರು ಒಮ್ಲೆ ಅಂದಿರೋದು ಒಂದಲ್ಲ ಒಂದಿನ ಒಳ್ಳೇದಾಗುತ್ತಂತೆ. ನಿಜ, ಯಾರಾದರೂ ನಮ್ಮನ್ನು ಮಾತು ಅಂದಿದ್ದಾರೆ ಅಂತಂದರೆ ನಮ್ಮ ಕರ್ಮ ಬಗೆಹರಿಯುತ್ತೆ, ಅವ್ರಿಗೆ ಕರ್ಮ ಸುತ್ತಿಗೆ ಮತ್ತೆ. ಬೇಡ, ಸುಮ್ಮನೆ ಇದ್ಬಿಡು, ನೋಡೋಣ. ಒಬ್ಬರು ಎಷ್ಟನ ಮಾತಾಡಲಿ ಕೆಟ್ಟದಾಗಿ ಏನಾನ ಅಂಬ್ಲಿ ಕಣಮ್ಮ ಲಸ್ಮಕ್ಕ, ನಿನ್ನ ಬಗ್ಗೆ ನೀನು ಹೆಂಗೆ ಅಂತ ನಮಗೆ ಗೊತ್ತೈತೆ, ಸುಮ್ಮನೆ ಇದ್ಬಿಡು ಅಂತಂದ್ರು. ಅದಕ್ಕೇನೋ ಒಂದು ಮನಸ್ಸಿಗೆ ತಗೊಂಡು ನಾನು ಸುಮ್ಮನೆ ಆಗಿದ್ದೀನಿ, ನ್ಯಾಯ ಮಾಡ್ಸೋಕ್ಕೆ ಹೋಗಿಲ್ಲ. ಅವರು ಏನು ಅನ್ಬೇಕು ಹೋಗಿಲ್ಲ. ನಾನು ಸ್ವಲ್ಪ ರೊಚ್ಚಿಗೆದ್ದಾಗಿಂದ ಸುಮ್ಮನೆ ಆಗೋವ್ರೆ, ಅಂದಿಲ್ಲ. ಇನ್ನೂ ಏನಾದರೂ ಮತ್ತೇನಾದರೂ ಮಾತಾಡಿದ್ರೆ ಅದು ಏನು ಮಾಡಬೇಕು ಅದನ್ನು ಮಾಡ್ತೀನಿ, ನನಗೆ ಗೊತ್ತೈತಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.